ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಯಾವುದೋ ಒಂದು ಪುಟ್ಟ ಹಳ್ಳಿ. ಅಲ್ಲಿನ ಬ್ಯಾಂಕ್ ಒಳಗಡೆ ನಡೆದ ಒಂದು ಘಟನೆ ಮನುಷ್ಯತ್ವ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಲ್ಲದು ಎಂಬುದಕ್ಕೆ ಸಾಕ್ಷಿಯಾಗಿತ್ತು. ಅಂದು ಬ್ಯಾಂಕಿನ ಸಿಬ್ಬಂದಿಗಳು ಒಬ್ಬ ಪುಟ್ಟ ಹುಡುಗನ ಜೊತೆ ವರ್ತಿಸಿದ ರೀತಿ ನೋಡಿದರೆ ಆತನೇ ಮುಂದೆ ಆ ಬ್ಯಾಂಕಿನ ಅಧಿಪತಿ. ಕಳೆದು ಹೋದ ಮಗನು ಸಿಗುತ್ತಾನೆ ಎಂದು ಯಾರೂ ಅಂದುಕೊಂಡಿರಲಿಲ್ಲ. ಇದು ಬರೀ ಕಥೆಯಲ್ಲ, ವಿಧಿಯಾಟ. 10 ವರ್ಷದ ಪುಟ್ಟರಾಜು ಅಜ್ಜಿಯನ್ನ ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಆ ಪುಟ್ಟ ಕಂದನ ಕಣ್ಣೀರು ನೋಡಿ ಅಜ್ಜಿಯ ಮನಸ್ಸು ಚೂರಾಗಿತ್ತು. ಪುಟ್ಟರಾಜು ಅಳುತ್ತಾ, ಅಜ್ಜಿ, ನಾನು ಯಾವತ್ತೂ ಆ ಬ್ಯಾಂಕಿಗೆ ಬರಲ್ಲಮ್ಮ, ಅವರು ನನ್ನನ್ನು ಹೊಡೆಯೋಕೆ ಬರ್ತಾರೆ ಎಂದು ಅಜ್ಜಿಯ ಸೆರಗಿನ ಹಿಂದೆ ಅಡಗುತ್ತಿದ್ದ. ಆದರೆ ಅಂದು ಬ್ಯಾಂಕಿನಲ್ಲಿ ನಡೆದಿದ್ದು ಅಜ್ಜಿಯ ಊಹೆಗೂ ಮೀರಿದ ಅವಮಾನವಾಗಿತ್ತು. ಬೆಳಗ್ಗೆ ಅಜ್ಜಿ ತನ್ನ ಮೊಮ್ಮಗ ಪುಟ್ಟರಾಜುವನ್ನ ಕರೆದುಕೊಂಡು ಕೂಲಿ ಮಾಡಿ ಉಳಿದ ಸ್ವಲ್ಪ ಹಣವನ್ನ ಜಮಾ ಮಾಡಲು ಬ್ಯಾಂಕಿಗೆ ಹೋಗಿದ್ದರು. ಕೌಂಟರ್ನಲ್ಲಿ ಕುಳಿತಿದ್ದ ಇಬ್ಬರು ಹೆಂಗಸರು. ಒಬ್ಬಳ ಹೆಸರು ಸುಮಾ, ಇನ್ನೊಬ್ಬಳು ಗೀತಾ. ಪುಟ್ಟರಾಜುವಿನ ಹರಿದ ಚಡ್ಡಿ ಮತ್ತು ಕೊಳಗಿದ್ದ ಅಂಗಿಯನ್ನ ನೋಡಿ ಮುಖ ಸೊಟ್ಟಗೆ ಮಾಡಿದ್ದರು. ಹೇ ನೋಡೆ ಸುಮಾ, ಈ ಗಲೀಜು ಹೈದ ಇಲ್ಲಿಗೆ ಯಾಕೆ ಬಂದಿದ್ದಾನೆ? ನೋಡಿದ್ರೆ ಮೈಯೆಲ್ಲ ಕೆಸರು ಎಂದು ಸುಮಾ ತನ್ನ ಗೆಳತಿಗೆ ಮೆಲ್ಲನೆ ಹೇಳಿದಳು. ಅದಕ್ಕೆ ಗೀತಾ ಹಲ್ಲು ಕಿರಿಯುತ್ತಾ, ಇವನ್ಯಾಕೆ ಬರ್ತಾನೆ? ಇವರು ಯಾರಾದರೂ ಕಿಸೆ ಕಳ್ಳತನ ಮಾಡೋಕೆ ಪ್ಲಾನ್ ಮಾಡಿರಬೇಕು, ಇಲ್ಲದಿದ್ದರೆ ಭಿಕ್ಷೆ ಬೇಡೋಕೆ ಬಂದಿರ್ತಾರೆ ಅಷ್ಟೇ ಅಂದಳು. ಪಾಪ ಪುಟ್ಟರಾಜುವಿಗೆ ತಾನು ಮಾಡಿದ ತಪ್ಪಾದರೂ ಏನು ಎಂಬುದು ತಿಳಿಯಲಿಲ್ಲ. ಅಜ್ಜಿಯ ಸೀರೆಯ ಸೆರಗನ್ನ ಗಟ್ಟಿಯಾಗಿ ಹಿಡಿದುಕೊಂಡು, ಅಜ್ಜಿ, ಇವರು ನನ್ನನ್ನು ಕಳ್ಳ ಅಂತ ಯಾಕೆ ಹೇಳ್ತಿದ್ದಾರೆ? ನಾನೇನು ತಗೊಂಡಿಲ್ವಲ್ಲ ಎಂದು ಮುಗ್ಧವಾಗಿ ಕೇಳಿದ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಸೆಕ್ಯೂರಿಟಿ ಗಾರ್ಡ್ ರಾಮಣ್ಣ ಪುಟ್ಟರಾಜುವಿನ ಹತ್ತಿರ ಬಂದು ಗದರುತ್ತಾ, ಲೇ ಹುಡುಗ, ಸುಮ್ಮನೆ ನಿಲ್ಲೋ ಇಲ್ಲಿ. ಇಷ್ಟೊಂದು ಹಣ ನಿಮಗೆ ಎಲ್ಲಿಂದ ಬಂತು? ಯಾರಾದರೂ ಪರ್ಸ್ ಹೊಡ್ಕೊಂಡು ಬಂದಿದ್ದೀರಾ ಹೇಗೆ ಎಂದು ಬೆದರಿಸಿದ. ಪುಟ್ಟರಾಜು ಹೆದರಿ ಅಜ್ಜಿಯ ಹಿಂದೆ ಅವಿತುಕೊಂಡ. ಅಜ್ಜಿ, ಮನೆಗೆ ಹೋಗೋಣ ಅಜ್ಜಿ ಎಂದು ಅಳಲಾರಂಭಿಸಿದ. ಅದಕ್ಕೆ ಸುಮಾ ಬಿಡದೆ, ನೋಡು, ಇವನ ಹರಿದಿರುವ ಹಳೆ ಅಂಗಿ ನೋಡು, ಖಂಡಿತ ಇವನು ಯಾರ್ದೋ ಮನೆಗೆ ಕನ್ನ ಹಾಕಿ ಬಂದಿರಬೇಕು, ಇವನನ್ನ ಚೆಕ್ ಮಾಡಲೇಬೇಕು ಅಂದಳು. ಗೀತಾ ಕೂಡ ದೊಡ್ಡ ಕೂಡಿಸಿ, ಹೌದು, ಇಂಥ ಸಣ್ಣ ಕೈಗಳು ಬೇಗ ಸಿಕ್ಕಿ ಬೀಳೋದಿಲ್ಲ, ಹುಷಾರಾಗಿರಬೇಕು ಎಂದು ಹೀಯಾಳಿಸಿದಳು. ಕೊನೆಗೆ ಆ ಗಾರ್ಡ್ ಪುಟ್ಟರಾಜುವನನ್ನ ಜೋರಾಗಿ ತಳ್ಳುತ್ತಾ, ಹೋಗು ಆಚೆ, ನಿನ್ನಂಥ ಕೊಳಕು ಮಕ್ಕಳಿಗೆ ಇಲ್ಲಿ ಜಾಗವಿಲ್ಲ, ಇದು ದೊಡ್ಡವರು ಬರೋ ಬ್ಯಾಂಕ್, ಇಲ್ಲಿ ನಿನ್ನ ಗಬ್ಬು ನಾರೋ ಬಟ್ಟೆ ಹಾಕಿಕೊಂಡು ಬರಬೇಡ ಎಂದು ಗದರಿಸಿದ. ಪುಟ್ಟರಾಜು ಕೆಳಗೆ ಬೀಳುವುದರಲ್ಲಿ ಬಚಾವಾಗಿ ಜೋರಾಗಿ ಅಳುತ್ತಾ ಹೊರಬಂದ. ಬ್ಯಾಂಕ್ನಲ್ಲಿದ್ದ ಬೇರೆ ಜನರು ಇದನ್ನೆಲ್ಲ ನೋಡುತ್ತಿದ್ದರು. ಆದರೆ ಆ ಮಗುವಿನ ಹರಿದ ಬಟ್ಟೆ ನೋಡಿ ಯಾರೋ ಬೀದಿ ಮಗು ಇರಬೇಕು ಎಂದು ಸುಮ್ಮನಾದರು. ಕೆಲವರು ಅದನ್ನು ನೋಡಿ ನಗುತ್ತಿದ್ದರು ಕೂಡ. ಅಜ್ಜಿ ನಡುಗುವ ಕೈಗಳಿಂದ ತನ್ನ ಹಳೆಯ ಪರ್ಸ್ ತೆಗೆದು ಅದರಲ್ಲಿರುವ 4 ನೋಟುಗಳನ್ನು ಕೊಡುತ್ತಾ ಕಣ್ಣೀರು ಹಾಕಿದರು. ಅಜ್ಜಿ ನಡುಗುವ ಧ್ವನಿಯಲ್ಲಿ, ಅಲ್ಲಮ್ಮ ಸಾಹೇಬ್ರೆ, ನಮ್ಮ ಹತ್ರ ದುಡ್ಡಿದೆ ನೋಡಿ, ಇದನ್ನ ಜಮಾ ಮಾಡಿಕೊಳ್ಳಿ ಅಂತ ಅಂಗಲಾಚಿದರು. ಅದಕ್ಕೆ ಆ ಸುಮಾ ಅನ್ನೋ ಸಿಬ್ಬಂದಿ ಅಜ್ಜಿಯ ಹಳೆ ಪರ್ಸ್ ನೋಡಿ ಅಸಹ್ಯವಾಗಿ ನಗುತ್ತಾ, ಅಯ್ಯೋ ಶಿವನೇ, ಇದೇನು ಇಷ್ಟು ಚಿಲ್ಲರೆ ಕಾಸು ತಂದಿದ್ದೀಯಾ? ಇಷ್ಟಕ್ಕೆಲ್ಲ ಇಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ, ನಮ್ಮ ಫೀಸ್ಗೂ ಇದು ಸಾಲಲ್ಲ ಅಂದಳು. ಗೀತಾ ಕೂಡ ಧ್ವನಿ ಕೂಡಿಸಿ, ಹೌದು, ಮೇಲೆ ಈ ಗಲೀಜು ಹೈದ ಇದನ್ನ ಎಲ್ಲಿಂದ ಎತ್ಕೊಂಡು ಬಂದಿದ್ದಾನೋ ಯಾರಿಗೆ ಗೊತ್ತು ಎಂದು ಹೀಯಾಳಿಸಿದಳು. ಇದನ್ನೆಲ್ಲವನ್ನು ಬ್ಯಾಂಕ್ ಮೂಲೆಯಲ್ಲಿ ಕುಳಿತಿದ್ದ ರಾಜಣ್ಣ ಗಮನಿಸುತ್ತಿದ್ದರು. ರಾಜಣ್ಣ ಸ್ಥಳೀಯ ಪತ್ರಿಕೋಂದರ ಪತ್ರಕರ್ತನಾಗಿದ್ದರು. ತನ್ನ ಪರ್ಸನಲ್ ಕೆಲಸಕ್ಕೆ ಬಂದಿದ್ದ ಅವರಿಗೆ ಬ್ಯಾಂಕ್ ಸಿಬ್ಬಂದಿಯ ಈ ಅಹಂಕಾರ ನೋಡುತ್ತಾ ರಕ್ತ ಕುದಿಯುತ್ತಿತ್ತು. ಕೂಡಲೇ ಅವರು ತಮ್ಮ ಮೊಬೈಲ್ ತೆಗೆದು ಯಾರಿಗೂ ತಿಳಿಯದಂತೆ ವಿಡಿಯೋ ರೆಕಾರ್ಡ್ ಮಾಡತೊಡಗಿದ್ದರು. ಇತ್ತ ಪುಟ್ಟರಾಜುವಿಗೆ ಹತ್ತು ಗಂಟಲು ಒಣಗಿತ್ತು. ಅಜ್ಜಿ, ನೀರು ಬೇಕು ಎಂದು ಮೆಲ್ಲಗೆ ಕೇಳಿದ. ಅಜ್ಜಿ ಅಲ್ಲೇ ಪಕ್ಕದಲ್ಲೇ ನೀರಿನ ಜಗ್ ಕಡೆ ಕೈ ತೋರಿಸಿದರು. ಆದರೆ ಆ ಗಾರ್ಡ್ ರಾಮಣ್ಣ ಅಡ್ಡ ಬಂದು, ಏ ನಿಲ್ಲು, ಈ ನೀರು ನಿನ್ನಂಥ ಕೊಳಕು ಮಕ್ಕಳಿಗೆ ಅಲ್ಲ, ಇದು ಇಲ್ಲಿಗೆ ಬರೋ ಶ್ರೀಮಂತ ಕಸ್ಟಮರ್ಗೆ ಮಾತ್ರ, ನೀರು ಬೇಕಿದ್ರೆ ಆಚೆ ಎಲ್ಲಾದರೂ ಕುಡಿ ಹೋಗು ಎಂದು ಗದರಿಸಿದ. ಪುಟ್ಟರಾಜುವಿನ ಮುಕ್ತ ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿಕೊಂಡಿತ್ತು. ಸುಮಾ ಮತ್ತೆ ಶುರು ಮಾಡಿದಳು, ಹೇ ಮುದುಕಿ, ಈ ಪುಟ್ಟ ಕಳ್ಳನನ್ನ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ? ಇವನು ನಮ್ಮ ಬ್ಯಾಂಕ್ನಲ್ಲಿ ಏನಾದರೂ ಕದಿಯೋ ಪ್ಲಾನ್ ಮಾಡಿದ್ದಾನಾ ಏನು ಎಂದು ಕೆಂಡ ಕಾರಿದಳು. ಅಜ್ಜಿ ಕೈ ಮುಗಿದು, ಇಲ್ಲಮ್ಮ, ಇವನು ನನ್ನ ಮಗನ ಮಗ, ನನ್ನ ಮೊಮ್ಮಗ, ನಾವೇನೂ ಕಳ್ಳರಲ್ಲ ಎಂದು ಕಣ್ಣೀರು ಹಾಕಿದರು. ಆದರೆ ಗೀತಾ ವ್ಯಂಗ್ಯವಾಗಿ, ಸರಿ ಸರಿ, ಎಲ್ಲ ಕಳ್ಳರು ಹೀಗೆ ಹೇಳೋದು, ಮರ್ಯಾದೆಯಿಂದ ಇಬ್ಬರು ಆಚೆ ಹೋಗ್ತೀರಾ, ಇಲ್ಲಾಂದ್ರೆ ಪೊಲೀಸ್ಗೆ ಕರೀಲಾ, ಹೇಳಲಾ ಎಂದು ಬೆದರಿಸಿದರು. ರಾಜಣ್ಣನಿಗೆ ಈ ಅನ್ಯಾಯ ನೋಡಿ ಮನಸ್ಸು ತಡೆಯಲಿಲ್ಲ. ಇದು ಕೇವಲ ಒಬ್ಬ ಮಗುವಿನ ವಿಷಯವಲ್ಲ, ಇಡೀ ಸಮಾಜದ ಬಡವರ ಮೇಲಿನ ದರ್ಪ ಎಂದು ಅವರಿಗೆ ಅರ್ಥವಾಯಿತು. ಕೊನೆಗೆ ಅಜ್ಜಿ, ಬಾ ಮಗನೇ, ನಮಗೆ ಈ ದುಡ್ಡು ಬೇಡ, ಈ ಬ್ಯಾಂಕು ಬೇಡ ಎಂದು ಪುಟ್ಟರಾಜುವಿನ ಕೈ ಹಿಡಿದು ಅಳುತ್ತಾ ಹೊರಬಂದು. ಬ್ಯಾಂಕಿನಿಂದ ಹೊರಬಂದ ರಾಜಣ್ಣ ಓಡೋಡಿ ಹೋಗಿ ಅಜ್ಜಿಯನ್ನ ತಡೆದರು. ಅವ್ವ, ನನ್ನ ಹೆಸರು ರಾಜಣ್ಣ ಅಂತ, ನಾನು ಪತ್ರಕರ್ತ, ಒಳಗಡೆ ನಡೆದಿದ್ದೆಲ್ಲ ನೋಡಿ ತುಂಬ ಅನ್ಯಾಯ ಆಯಿತು, ನಾನು ನಿಮ್ಮ ಜೊತೆ ಮಾತನಾಡಬಹುದು ಎಂದು ವಿನಯದಿಂದ ಕೇಳಿದರು. ಅಜ್ಜಿ ಹೆದರುತ್ತಲೇ, ಮಗನೇ, ನಾವೇನು ತಪ್ಪು ಮಾಡಿಲ್ಲಪ್ಪ, ಬರೀ ಕಾಸು ಹಾಕೋಕೆ ಬಂದಿದ್ವಿ ಅಷ್ಟೇ ಅಂದರು.
ರಾಜಣ್ಣ ಸಮಾಧಾನ ಮಾಡುತ್ತಾ, ನನಗೆ ಗೊತ್ತು ಅಮ್ಮ, ನಾನು ಸಂಜೆಯೇ ನಿಮ್ಮ ಮನೆಗೆ ಬಂದು ಎಲ್ಲವನ್ನ ವಿವರವಾಗಿ ಹೇಳ್ತೀನಿ. ನನಗೆ ಸಹಾಯ ಮಾಡೋಕೆ ಇಷ್ಟ ಇದೆ ಅಂದರು. ಅಜ್ಜಿ ನಂಬಿಕೆಯಿಂದ ತಮ್ಮ ಪುಟ್ಟ ಗುಡಿಸಲಿನ ವಿಳಾಸ ನೀಡಿದ್ದರು. ಸಂಜೆ ರಾಜಣ್ಣ ತನ್ನ ಕ್ಯಾಮ್ರಾ ಮತ್ತು ರೆಕಾರ್ಡಿಂಗ್ ಸಾಮಗ್ರಿಗಳೊಂದಿಗೆ ಆ ಪುಟ್ಟ ಗುಡಿಸಲಿಗೆ ಹೋದರು. ಆ ಬಡತನದ ಸ್ಥಿತಿಯನ್ನು ನೋಡಿ ರಾಜಣ್ಣನ ಕಣ್ಣುಗಳು ತೇವವಾಗಿತ್ತು. ಮೂಲೆಯಲ್ಲಿ ಮಂಕಾಗಿ ಕುಳಿತಿದ್ದ ಪುಟ್ಟರಾಜನ ಹತ್ತಿರ ಹೋಗಿ, ಮಗನೇ, ಇವತ್ತು ಬ್ಯಾಂಕ್ನಲ್ಲಿ ಏನಾಯಿತು ಅಂತ ಹೇಳ್ತೀಯಾ ಎಂದು ಪ್ರೀತಿಯಿಂದ ಕೇಳಿದರು. ಪುಟ್ಟರಾಜು ಬಿಕ್ಕಳಿಸುತ್ತಾ, ಅಂಕಲ್, ಅವರು ನನ್ನನ್ನು ಕಳ್ಳ ಅಂದರು, ನನ್ನನ್ನು ತಳ್ಳಿದ್ರು, ನಾನು ಏನೂ ಮಾಡಿರಲಿಲ್ಲ ಅಂಕಲ್ ಅಂದ. ಅವನ ಆ ಮಾತುಗಳು ರಾಜಣ್ಣನ ಎದೆಯನ್ನು ಇರಿದಂತಾದವು. ಕೂಡಲೇ ಕ್ಯಾಮ್ರಾ ಆನ್ ಮಾಡಿದ ರಾಜಣ್ಣ ಆ ಮಗುವಿನ ಕರುಣಾಜನಕ ಸಂದರ್ಶನವನ್ನು ರೆಕಾರ್ಡ್ ಮಾಡತೊಡಗಿದ್ದರು. ಅಜ್ಜಿ ಕೂಡ ಎಲ್ಲವನ್ನ ವಿವರಿಸತೊಡಗಿದ್ದರು. ಕ್ಯಾಮ್ರಾದ ಮುಂದೆ ಕುಳಿತ ಅಜ್ಜಿ ತನ್ನ ಜೀವನದ ಅತಿದೊಡ್ಡ ರಹಸ್ಯವನ್ನ ಬಿಚ್ಚಿಟ್ಟರು. ನೋಡಿ ಮಗನೇ, ಈ ಪುಟ್ಟರಾಜು ನನ್ನ ಸ್ವಂತ ಮೊಮ್ಮಗನಲ್ಲ. 8 ವರ್ಷದ ಹಿಂದೆ ನಾನು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ಗೆ ಹೋದಾಗ ಅಲ್ಲಿ ಈ ಮಗು ಅನಾಥವಾಗಿ ಅಳ್ತಾ ಇತ್ತು. ಅಕ್ಕಪಕ್ಕ ಎಷ್ಟೇ ಹುಡುಕಿದ್ರು ಯಾರೂ ಸಿಗಲಿಲ್ಲ. ಅಷ್ಟು ಪುಟ್ಟ ಕಂದನನ್ನ ಅಲ್ಲಿ ಬಿಟ್ಟು ಬರಲು ಮನಸ್ಸೂ ಬರಲಿಲ್ಲ. ಹಾಗಾಗಿ ಮನೆಗೆ ಕರೆದುಕೊಂಡು ಬಂದೆ. ಅಂದಿನಿಂದ ಇವನೇ ನನ್ನ ಪ್ರಾಣ ಎಂದು ಕಣ್ಣೀರು ಹಾಕಿದರು. ರಾಜಣ್ಣ ಕುತೂಹಲದಿಂದ, ಅಜ್ಜಿ, ನೀವು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿರಲಿಲ್ವಾ ಎಂದು ಕೇಳಿದರು. ಅಜ್ಜಿ, ಕೊಟ್ಟಿದ್ದೆ ಮಗನೇ, ಆದರೆ ಅವತ್ತು ಯಾರೂ ಸರಿಯಾಗಿ ಸ್ಪಂದಿಸಲಿಲ್ಲ. ಮಗುವಿನ ಬಗ್ಗೆ ಯಾವ ಸುಳಿವೂ ಸಿಗಲಿಲ್ಲ. ಆಮೇಲೆ ಇವನೇ ನನ್ನವನಾದ ಅಂದರು. ಅಷ್ಟಕ್ಕೆ ಮುಗಿಯಲಿಲ್ಲ. ಅಜ್ಜಿ ತನ್ನ ಕಾಯಿಲೆಯ ಬಗ್ಗೆಯೂ ಹೇಳಿದರು. ವೈದ್ಯರು ಹೃದಯದ ಆಪರೇಷನ್ ಮಾಡಿಸಲೇಬೇಕು ಅಂತಿದ್ದಾರೆ. ಅದಕ್ಕೆ ತುಂಬ ಖರ್ಚಾಗುತ್ತದೆ. ಅದಕ್ಕೆ ಬ್ಯಾಂಕ್ನಲ್ಲಿ ಏನಾದರೂ ಲೋನ್ ಸಿಗುತ್ತಾ ಅಥವಾ ನನ್ನ ಹತ್ರ ಇರೋ ಸ್ವಲ್ಪ ಹಣಕ್ಕೆ ಏನಾದರೂ ಸಹಾಯ ಆಗುತ್ತಾ ಅಂತ ಹೋಗಿದ್ದೆ. ಆದರೆ ಅಲ್ಲಿ ಅವರು ನಡೆದುಕೊಂಡ ರೀತಿ ನೋಡಿದ ಮೇಲೆ ನನಗೆ ಚಿಕಿತ್ಸೆನೂ ಬೇಡ, ಏನೂ ಬೇಡ ಅಂತ ಅನಿಸಿಬಿಟ್ಟಿದೆ ಎಂದು ಅಜ್ಜಿ ನಿಟ್ಟುಸಿರು ಬಿಟ್ಟರು. ರಾಜಣ್ಣ ಅಂದು ರಾತ್ರಿ ಇಡೀ ನಿದ್ದೆ ಮಾಡದೆ ಕೆಲಸ ಮಾಡಿದರು. ಬ್ಯಾಂಕ್ನಲ್ಲಿ ನಡೆದ ಘಟನೆಯ ವಿಡಿಯೋ ಮತ್ತು ಅಜ್ಜಿಯ ಈ ಕರುಣಾಜನಕ ಸಂದರ್ಶನವನ್ನು ಸೇರಿಸಿ ಒಂದು ವಿಡಿಯೋ ಎಡಿಟ್ ಮಾಡಿದರು. ಅದಕ್ಕೆ ಬಡವನಿಗೆ ಬ್ಯಾಂಕ್ನಲ್ಲಿ ಬೆಲೆ ಇಲ್ಲವಾ, 8 ವರ್ಷದ ಮಗುವನ್ನು ಕಳ್ಳ ಅಂದ ಸಿಬ್ಬಂದಿಗಳು ಎಂಬ ಶೀರ್ಷಿಕೆ ನೀಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು. ಬೆಳಗಾಗುವಷ್ಟರಲ್ಲಿ ಆ ವಿಡಿಯೋ ಕಾಡ್ಗಿಚ್ಚಿನಂತೆ ಹರಡಿತ್ತು. ಸಾವಿರಾರು ಜನರು ಅದನ್ನು ಶೇರ್ ಮಾಡಿದ್ದರು. ಕಮೆಂಟ್ ಸೆಕ್ಷನ್ನಲ್ಲಿ ಜನರು ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಕೆಂಡ ಕಾರುತ್ತಿದ್ದರು. ಇಂತಹ ಅಹಂಕಾರಿ ಸಿಬ್ಬಂದಿಗಳನ್ನು ಕೆಲಸದಿಂದ ತೆಗೆಯಿರಿ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು. ಅಜ್ಜಿ ಪುಟ್ಟರಾಜುವಿಗೆ, ಮಗನೇ, ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರಲ್ಲ, ಕೆಲವೊಬ್ಬರು ಹಾಗಿರುತ್ತಾರೆ ಅಷ್ಟೇ ಎಂದು ಸಮಾಧಾನ ಮಾಡಿದ್ದರು. ಅವನ ಪುಟ್ಟ ಮನಸ್ಸಿನಲ್ಲಿ ಬ್ಯಾಂಕ್ ಅಂದ್ರೇನೇ ಭಯಾನಕ ಜಾಗ ಅನ್ನೋ ಹಾಗೆ ವಚ್ಚುತ್ತಿತ್ತು. ಇಂತಹ ದೂರದ ಅಮೆರಿಕಾದಲ್ಲಿ ಹೋಟೆಲ್ ರೂಮ್ನಲ್ಲಿ ಕುಳಿತಿದ್ದ ಈ ಬ್ಯಾಂಕಿನ ಅಸಲಿ ಮಾಲೀಕ ಸಂಜಯ್ ಹೆಗಡೆ ಅವರಿಗೆ ಈ ವಿಡಿಯೋ ತಲುಪಿತ್ತು. ಮೊದಲು ಯಾವುದೋ ಬೇರೆ ಬ್ಯಾಂಕ್ ಇರಬಹುದು ಅಂದುಕೊಂಡು ಅವರು ವಿಡಿಯೋವನ್ನು ಸರಿಯಾಗಿ ಗಮನಿಸಿದಾಗ ಬೆಚ್ಚಿಬಿದ್ದರು. ಅದು ಅವರದ್ದೇ ಬ್ಯಾಂಕ್ನ ಶಾಖೆ. ಆ ಇಬ್ಬರು ಹೆಂಗಸರು ಅವರದ್ದೇ ಉದ್ಯೋಗಿಗಳು. ತನ್ನ ಬ್ಯಾಂಕ್ನಲ್ಲಿ ಒಂದು ಮಗುವಿನ ಜೊತೆ ಈ ರೀತಿ ಅನ್ಯಾಯವಾಗಿದ್ದನ್ನು ಕಂಡು ಸಂಜಯ್ ಅವರ ರಕ್ತ ಕುದಿಯಿತು. ಒಂದು ಪುಟ್ಟ ಮಗುವಿನ ಜೊತೆ ಹೀಗ ವರ್ತಿಸೋದು ಮನುಷ್ಯತ್ವನ ಎಂದು ಸಿಟ್ಟಿನಿಂದ ಕೆಂಡವಾದರು. ಅವರಿಗೆ ಗೊತ್ತಿರಲಿಲ್ಲ ಆ ಮಗುವಿನ ರೂಪದಲ್ಲಿ ಸಾಕ್ಷಾತ್ ಅವರ ಮಗನೇ ಅಲ್ಲಿ ನಿಂತಿದ್ದಾನೆ ಅಂತ. ಅಮೆರಿಕಾದ ಬ್ಯಾಂಕ್ನ ಮಾಲೀಕ ಸಂಜಯ್ ಹೆಗಡೆ ವಿಡಿಯೋ ನೋಡುತ್ತಿದ್ದಂತೆ ಅವರ ಎದೆ ಬಡಿತ ಜೋರಾಗಿತ್ತು. ಕೇವಲ ತಮ್ಮ ಬ್ಯಾಂಕಿನ ಗೌರವ ಹೋಯಿತಲ್ಲ ಎಂದಲ್ಲ, ಒಬ್ಬ ತಂದೆಯಾಗಿ ಆ ಮಗುವಿನ ಸ್ಥಿತಿ ನೋಡಿ ಅವರಿಗೆ ಸಂಕಟವಾಗಿತ್ತು. ಆದರೆ ವಿಡಿಯೋದ ಕೊನೆಯಲ್ಲಿ ಅಜ್ಜಿ ಹೇಳಿದ ಆ ಒಂದು ಮಾತು ಸಂಜಯ್ ಅವರ ಕಾಲ ಕೆಳಗಿನ ಭೂಮಿ ಜಾರುವಂತೆ ಮಾಡಿತ್ತು. ಅಜ್ಜಿ ಹೇಳುತ್ತಿದ್ದರು, ಈ ಮಗು 8 ವರ್ಷದ ಹಿಂದೆ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ನಲ್ಲಿ ಸಿಕ್ಕಿದ್ದು ಎಂದು. ಸರಿಯಾಗಿ ಅದೇ ದಿನಾಂಕ, ಅದೇ ಸಮಯ, ಅದೇ ಬಸ್ ನಿಲ್ದಾಣದಲ್ಲಿ ಸಂಜಯ್ ಅವರ ಮುದ್ದಿನ ಮಗ ಕಳೆದು ಹೋಗಿದ್ದ. ಸಂಜಯ್ ಕೈಯಲ್ಲಿದ್ದ ಫೋನ್ ಕೆಳಗೆ ಬಿತ್ತು. ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯತೊಡಗಿತ್ತು. ಕಳೆದ 8 ವರ್ಷಗಳಿಂದ ಅವರು ಮಾಡದ ಪ್ರಯತ್ನವಿಲ್ಲ, ಹೋಗದ ದೇವಸ್ಥಾನವಿಲ್ಲ, ಕಾಣದ ಪೊಲೀಸರಿಲ್ಲ. ತಮ್ಮ ಮಗನಿಗಾಗಿ ಇಡೀ ಜಗತ್ತನ್ನೇ ಜಾಲಾಡಿದ್ದರು. ಇಂದು ವಿಡಿಯೋದಲ್ಲಿ ಕಾಣುತ್ತಿರುವ ಈ ಬಡ ಮಗು ಪುಟ್ಟರಾಜು ನನ್ನ ಮಗನಿರಬಹುದೇ? ಸಂಜಯ್ ಒಂದು ಕ್ಷಣವೂ ತಡ ಮಾಡದೆ ಶಿವಮೊಗ್ಗದ ತನ್ನ ಬ್ಯಾಂಕ್ ಮ್ಯಾನೇಜರ್ ಮತ್ತು ಆತ್ಮೀಯ ಗೆಳೆಯ ಸುರೇಶ್ ಅವರಿಗೆ ಫೋನ್ ಮಾಡಿದರು. ಸಂಜಯ್ ಧ್ವನಿಯಲ್ಲಿದ್ದ ಆತಂಕ ಕೇಳಿ ಸುರೇಶ್ಗೆ ಏನೋ ದೊಡ್ಡದಾಗಿದೆ ಎಂದು ಅರ್ಥವಾಗಿತ್ತು. ಸುರೇಶ್, ನಾನೊಂದು ಅಡ್ರೆಸ್ ಕಳಿಸ್ತೀನಿ, ಈಗಲೇ ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡು. ಇಂದು ಜೀವನ್ಮರಣದ ಪ್ರಶ್ನೆ ಎಂದು ಕಿರುಚಿದರು. ಸುರೇಶ್ ತಕ್ಷಣ ಬ್ಯಾಂಕಿನ ಕೆಲಸ ಬಿಟ್ಟು ಅಜ್ಜಿ ಇರುವ ಆ ಪುಟ್ಟ ಗುಡಿಸಲಿಗೆ ಓಡಿದರು. ಅಲ್ಲಿನ ದೃಶ್ಯ ನೋಡಿ ಸುರೇಶ್ ಮನಸ್ಸು ಕರಗಿ ನೀರಾಗಿತ್ತು. ಆ ಪುಟ್ಟ ಗುಡಿಸಿನಲ್ಲಿ ಅಜ್ಜಿ ರೋಗದಿಂದ ನರಳುತ್ತಾ ಮಲಗಿದ್ದರು. ಪಕ್ಕದಲ್ಲೇ ಪುಟ್ಟರಾಜು ಇನ್ನೂ ಭಯದಿಂದ ಅಜ್ಜಿಯನ್ನು ಅಂಟಿಕೊಂಡು ಕುಳಿತಿದ್ದ. ಸುರೇಶ್ ಅಜ್ಜಿಯ ಬಳಿ ಹೋಗಿ ಪ್ರೀತಿಯಿಂದ ಮಾತನಾಡಿಸಿ ಎಲ್ಲವನ್ನೂ ವಿಚಾರಿಸಿದರು. ಅಜ್ಜಿ ಅಳುತ್ತಾ ಅಂದು ಬಸ್ ಸ್ಟ್ಯಾಂಡ್ನಲ್ಲಿ ಮಗು ಸಿಕ್ಕಿದ್ದು, ಅದು ತನ್ನ ಹೆಸರನ್ನು ಹೇಳಲಾಗದೆ ಬಿಕ್ಕುಸುತ್ತಿದ್ದುದು, ಯಾರೂ ದಿಕ್ಕಿಲ್ಲದ ಮಗುವನ್ನು ಮನೆಗೆ ತಂದು ಸಾಕಿ ಸಲುಹಿದ್ದನು, ಎಳೆಯಾಗಿ ಬಿಚ್ಚಿಟ್ಟರು.
ಸುರೇಶ್ ಕೂಡಲೇ ಸಂಜೆಗೆ ಫೋನ್ ಮಾಡಿ, ಸಂಜೆ, ಅಜ್ಜಿ ಹೇಳೋದೆಲ್ಲ ನೀನು ಹೇಳಿದ ದಿನಾಂಕಕ್ಕೆ ಸರಿಯಾಗಿ ಹೊಂದುತ್ತಾ ಇದೆ. ಅಜ್ಜಿಯ ಆರೋಗ್ಯ ತುಂಬ ಹದಗೆಟ್ಟಿದೆ. ಅವರಿಗೆ ಈಗಲೇ ಚಿಕಿತ್ಸೆ ಬೇಕು ಅಂದರು. ಸಂಜೆಗೆ ಒಂದು ಕಡೆ ಭರವಸೆ, ಇನ್ನೊಂದು ಕಡೆ ಇದು ನನ್ನ ಮಗನೇ ಆಗಿರಲಿ ಅನ್ನೋ ಪ್ರಾರ್ಥನೆ. ಸುರೇಶ್ ತಕ್ಷಣ ಅಜ್ಜಿ ಮತ್ತು ಮಗುವನ್ನು ಪಟ್ಟಣದ ದೊಡ್ಡ ಆಸ್ಪತ್ರೆಗೆ ಸೇರಿಸು. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ಅವರಿಗೆ ಏನೂ ತೊಂದರೆ ಆಗಬಾರದು. ನಾನು ಈಗಲೇ ಏರ್ಪೋರ್ಟ್ಗೆ ಹೊರಡ್ತಾ ಇದ್ದೇನೆ ಎಂದು ಆರ್ಡರ್ ಮಾಡಿದನು. ಸುರೇಶ್ ಕೂಡಲೇ ಆಂಬ್ಯುಲೆನ್ಸ್ ಕರೆಸಿ ಅಜ್ಜಿ ಮತ್ತು ಪುಟ್ಟರಾಜುವನ್ನು ಆಸ್ಪತ್ರೆಗೆ ದಾಖಲಿಸಿದರು. ಅಜ್ಜಿಗೆ ತಕ್ಷಣ ಆಪರೇಷನ್ ಮಾಡಬೇಕೆಂದು ವೈದ್ಯರು ಹೇಳಿದರು. ಸುರೇಶ್ ಎಲ್ಲ ಫಾರ್ಮಾಲಿಟೀಸ್ಗಳನ್ನು ಮುಗಿಸಿ, ಹಣದ ಬಗ್ಗೆ ಯೋಚಿಸಬೇಡಿ, ಚಿಕಿತ್ಸೆ ಶುರು ಮಾಡಿ ಎಂದರು. ಪುಟ್ಟರಾಜು ಮಾತ್ರ ಇದಾವುದು ತಿಳಿಯದೆ ಅಜ್ಜಿಗೇನಾಗುತ್ತದೆ ಎಂದು ಕಣ್ಣು ಬಿಟ್ಟು ನೋಡುತ್ತಿದ್ದ. ಅವನಿಗೆ ಇನ್ನೂ ಆ ಬ್ಯಾಂಕಿನ ಅವಮಾನದ ನೆನಪು ಕಾಡುತ್ತಲೇ ಇತ್ತು. ಅಮೆರಿಕಾದಿಂದ ಬಂದ ಸಂಜಯ್ ಹೆಗಡೆ ನೇರವಾಗಿ ಆಸ್ಪತ್ರೆಗೆ ಓಡಿದರು. ಅಲ್ಲಿ ಪುಟ್ಟರಾಜುವನ್ನು ನೋಡಿದಾಗ ಅವರ ಎದೆಯಲ್ಲಿ ಮಿಂಚು ಸಂಚರಿಸಿದಂತಾಗಿತ್ತು. ಆ ಕಣ್ಣುಗಳು, ಆ ಮಗು ಅಚ್ಚು ಅವರ ಹೆಂಡತಿಯಂತೆಯೇ ಇತ್ತು. ಆದರೂ ಮನಸ್ಸಿನ ಅನುಮಾನ ಹೋಗಲಾಡಿಸಲು ವೈದ್ಯರಿಗೆ DNA ಪರೀಕ್ಷೆ ಮಾಡಲು ಹೇಳಿದರು. ವರದಿ ಬರಲು 3 ದಿನ ಬೇಕಾಗಿತ್ತು. ಅಷ್ಟರಲ್ಲಿ ಅಜ್ಜಿಯ ಆಪರೇಷನ್ ಯಶಸ್ವಿಯಾಗಿ ಮುಗಿದಿತ್ತು. ಅವರು ಪ್ರಜ್ಞೆ ಬಂದಿತ್ತು. ಆಸ್ಪತ್ರೆಯ ದೊಡ್ಡ AC ರೂಮ್, ನರ್ಸ್ಗಳ ಉಪಚಾರ ನೋಡಿ ಅಜ್ಜಿ ಬೆಕ್ಕಸ ಬೆರಗಾದರು. ಸುರೇಶ್ ಅಜ್ಜಿಯ ಹತ್ತಿರ ಹೋಗಿ, ಅವ್ವ, ಯಾರೋ ಪುಣ್ಯಾತ್ಮ ನಿಮ್ಮ ಆಪರೇಷನ್ ಖರ್ಚೆಲ್ಲ ಕೊಟ್ಟಿದ್ದಾರೆ, ಸುಮ್ಮನೆ ಆರಾಮಾಗಿರಿ ಎಂದು ಸಮಾಧಾನ ಮಾಡಿದರು. ಇತ್ತ ಬ್ಯಾಂಕಿನ ಮುಂದೆ ಜನವೋ ಜನ. ರಾಜಣ್ಣ ಮಾಡಿದ ವಿಡಿಯೋ ಇಡೀ ದೇಶದಾದ್ಯಂತ ಸದ್ದು ಮಾಡಿತ್ತು. ಬಡ ಮಗುವಿನ ಅವಮಾನ ಮಾಡಿದ ಬ್ಯಾಂಕ್ ನಮಗೆ ಬೇಡ ಎಂದು ಜನ ಘೋಷಣೆ ಕೂಗುತ್ತಿದ್ದರು. ಅಂದು ಪುಟ್ಟರಾಜುವನ್ನು ಅಟ್ಟಿದ್ದ ಆ ಸುಮಾ, ಗೀತಾ ಮತ್ತು ಗಾರ್ಡ್ ರಾಮಣ್ಣ ಈಗ ಇಲಿಗಳಂತೆ ಅಡಗಿ ಕುಳಿತಿದ್ದರು. ತಮ್ಮ ಒಂದು ಸಣ್ಣ ಅಹಂಕಾರ ಇಡೀ ಬ್ಯಾಂಕಿನ ಮಾನ ಹರಾಜು ಹಾಕುತ್ತಿದೆ ಅಂತ ಅವರು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. 3ನೇ ದಿನ DNA ವರದಿ ಬಂತು. ಸಂಜಯ್ ನಡುಗುವ ಕೈಗಳಿಂದ ಆ ಕವರನ್ನು ಬಿಚ್ಚಿ ನೋಡಿದರು. ಅದರಲ್ಲಿ 99% ಮ್ಯಾಚ್ ಎಂದು ಬರೆದಿತ್ತು. 8 ವರ್ಷಗಳ ಸುದೀರ್ಘ ಕಾಯುವಿಕೆ ಕೊನೆಗೂ ಸುಖಾಂತ್ಯ ಕಂಡಿತ್ತು. ಪುಟ್ಟರಾಜು ಬೇರೆ ಯಾರೂ ಅಲ್ಲ, ಸಂಜಯ್ ಅವರು ಕಳೆದು ಹೋದ ಮಗ ಸಮರ್ಥ್. ಸಂಜಯ್ ಓಡಿ ಹೋಗಿ ಆ ಮಗುವನ್ನು ತಬ್ಬಿಕೊಂಡು ಹಸುಗೂಸಿನಂತೆ ಅತ್ತರು. ಪುಟ್ಟರಾಜುವಿಗೆ ಏನೂ ಅರ್ಥವಾಗಲಿಲ್ಲ. ಈ ಅಂಕಲ್ ಯಾಕೆ ಇಷ್ಟು ಅಳ್ತಾ ಇದ್ದಾರೆ? ಆದರೂ ಇವರು ಅಜ್ಜಿ ಆಪರೇಷನ್ ಮಾಡಿಸಿದ್ದಾರೆ, ಇವರು ಒಳ್ಳೆಯವರಿರಬೇಕು ಎಂದು ತನ್ನ ಪುಟ್ಟ ಕೈಗಳಿಂದ ಸಂಜಯ್ನ ಕಣ್ಣೀರು ಒರೆಸಿದ. ಅಜ್ಜಿಗೂ ವಿಷಯ ತಿಳಿದಾಗ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. ಸಂಜಯ್ ಅಜ್ಜಿಯ ಕಾಲು ಮುಟ್ಟಿ, ಅವ್ವ, ನೀವೇ ಇವನ ನಿಜವಾದ ತಾಯಿ. ನನ್ನ ಮಗನನ್ನು ಇಷ್ಟು ವರ್ಷ ಕಾಪಾಡಿದ್ದೀರಾ. ಈ ಋಣವನ್ನು ನಾನು ಹೇಗೆ ತೀರಿಸಲಿ ಎಂದು ಗದ್ಗತಿತರಾದರು. ಈಗ ಸಂಜಯವರ ಮುಖದಲ್ಲಿ ಒಂದು ರೀತಿಯ ಗಾಂಭೀರ್ಯ ಬಂತು. ನನ್ನ ಮಗನಿಗೆ ಅನ್ಯಾಯ ಮಾಡಿದವರಿಗೆ ಪಾಠ ಕಲಿಸಲೇಬೇಕು ಎಂದು ನಿರ್ಧರಿಸಿದ್ದರು. ಅವರು ಪುಟ್ಟರಾಜುವಿನ ಹತ್ತಿರ ಹೋಗಿ, ಮಗನೇ, ನಾಳೆ ನಾವು ಮತ್ತೆ ಅದೇ ಬ್ಯಾಂಕಿಗೆ ಹೋಗೋಣ ಬಾ ಅಂದರು. ಅದಕ್ಕೆ ಪುಟ್ಟರಾಜು ಬೆಚ್ಚಿಬಿದ್ದ, ಬೇಡ ಅಂಕಲ್, ಅಲ್ಲಿ ಅವರು ನನ್ನನ್ನು ಮತ್ತೆ ಹೊಡಿತಾರೆ, ಕಳ್ಳ ಅಂತಾರೆ ಎಂದು ಅಳಲಾರಂಭಿಸಿದ. ಸಂಜಯ್ ಮಗನನ್ನು ಸಮಾಧಾನ ಮಾಡುತ್ತಾ, ಮಗನೇ, ಈಗ ನಿನ್ನ ಜೊತೆ ನಿನ್ನ ಅಪ್ಪ ಇದ್ದಾನೆ. ಆ ಬ್ಯಾಂಕ್ ನಮ್ಮದೇ ಕಣೋ, ಅಲ್ಲಿರೋ ಕೆಟ್ಟ ಜನರಿಗೆ ಬುದ್ಧಿ ಕಲಿಸೋ ಸಮಯ ಬಂದಿದೆ ಅಂದರು. ಮರುದಿನ ಸಂಜಯ್ ಹೆಗಡೆ ಮಗನ ಕೈ ಹಿಡಿದು ಬ್ಯಾಂಕಿನ ಮೆಟ್ಟಿಲು ಹತ್ತಿದರು. ಪುಟ್ಟರಾಜುವಿನ ಕೈಯಲ್ಲೊಂದು ದೊಡ್ಡ ಬಾಕ್ಸ್ ಇತ್ತು. ಮರುದಿನ ಬೆಳಗ್ಗೆ 10 ಗಂಟೆ. ಬ್ಯಾಂಕ್ನ ಮುಂದೆ ಎಂದಿಗಿಂತ ಹೆಚ್ಚಿನ ಜನ ಜಮಾಯಿಸಿದ್ದರು. ಅಷ್ಟರಲ್ಲಿ ಒಂದು ಐಷಾರಾಮಿ ಕಾರು ಬಂದು ನಿಂತಿತ್ತು. ಅದರಿಂದ ಇಳಿದಿದ್ದು ಮತ್ಯಾರೂ ಅಲ್ಲ, ಸಾಕ್ಷಾತ್ ಬ್ಯಾಂಕ್ನ ಮಾಲೀಕರು ಸಂಜಯ್ ಹೆಗಡೆ ಮತ್ತು ಅವರ ಮಗ ಸಮರ್ಥ್. ಪುಟ್ಟರಾಜುವಿನ ಕೈಯಲ್ಲೊಂದು ದೊಡ್ಡ ಬ್ಯಾಗ್ನತ್ತು. ಮೈ ಮೇಲೆ ಅಪ್ಪ ಕೊಡಿಸಿದ್ದ ಹೊಸ ಬಟ್ಟೆ ಮೈ ಮಿಂಚುತ್ತಿತ್ತು. ಪುಟ್ಟರಾಜು ನೇರವಾಗಿ ಅಂದು ತನಗೆ ಅವಮಾನ ಮಾಡಿದ ಸುಮಾ ಮತ್ತು ಗೀತಾ ಕುಳಿತಿದ್ದ ಕೌಂಟರ್ ಹತ್ತಿರ ಹೋದ. ಬ್ಯಾಗ್ ತೆರೆದು ಕಂತೆ ನೋಟುಗಳನ್ನು ಕೌಂಟರ್ ಮೇಲೆ ಸುರಿದ. ಇಡೀ ಬ್ಯಾಂಕ್ನಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಪುಟ್ಟರಾಜು ಗಂಭೀರವಾಗಿ ಆ ಹೆಂಗಸಿನಲ್ಲಿ ಕಣ್ಣಿಟ್ಟು ಹೇಳಿದ, ನೋಡಿ ಸಾಹೇಬ್ರೆ, ಅವತ್ತು ನಾನು ಇಲ್ಲಿಗೆ ಕದಿಯೋಕೆ ಬಂದಿದ್ದೀನಿ ಅಂದಿದ್ರೆ ಅಲ್ವಾ? ಇಷ್ಟೊಂದು ಹಣ ಜಮಾ ಮಾಡೋ ಯೋಗ್ಯತೆ ನನಗಿಲ್ಲ ಅಂದಿದ್ರೆ, ಈಗ ನೋಡಿ, ಇಷ್ಟು ಹಣ ತಂದಿದ್ದೀನಿ, ಈಗ ಇದನ್ನು ಜಮಾ ಮಾಡಿಕೊಳ್ಳಿ. ಸುಮಾ ಮತ್ತು ಗೀತಾರ ಮುಖಗಳು ಬೀಳ್ಚಿಕೊಂಡವು. ಗಾರ್ಡ್ ರಾಮಣ್ಣನ ಕೈಕಾಲುಗಳು ನಡುಗತೊಡಗಿದ್ದವು. ಅಷ್ಟರಲ್ಲಿ ಸಂಜಯ್ ಹೆಗಡೆ ಮುಂದೆ ಬಂದು ಎಲ್ಲರನ್ನ ಉದ್ದೇಶಿಸಿ ಗರ್ಜಿಸಿದರು, ನೋಡಿ, ಇವತ್ತು ನೀವು ಯಾರನ್ನ ಬಡವ, ಕೊಳಕ ಅಂತ ಹೀಯಾಳಿಸಿದ್ದರೋ ಆ ಮಗು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಮಗ ಸಮರ್ಥ್. 8 ವರ್ಷದ ಹಿಂದೆ ಕಳೆದು ಹೋಗಿದ್ದ ನನ್ನ ಕಂದ. ಈ ಸುದ್ದಿ ಕೇಳಿ ಇಡೀ ಬ್ಯಾಂಕ್ ಸಿಬ್ಬಂದಿ ದಂಗಾದರು. ಸಂಜಯ್ ಕಠಿಣ ಧ್ವನಿಯಲ್ಲಿ ಹೇಳಿದರು, ಒಂದು ಪುಟ್ಟ ಮಗುವಿನ ಜೊತೆ, ಒಬ್ಬ ಬಡ ಮನುಷ್ಯನ ಜೊತೆ ಹೇಗೆ ವರ್ತಿಸಬೇಕು ಅನ್ನೋ ಕನಿಷ್ಠ ಜ್ಞಾನ ಇಲ್ಲದವರು ನನ್ನ ಬ್ಯಾಂಕ್ನಲ್ಲಿ ಕೆಲಸ ಮಾಡೋಕೆ ಲಾಯಕ್ಕಲ್ಲ. ಸುಮಾ, ಗೀತಾ ಮತ್ತು ಗಾರ್ಡ್ ರಾಮಣ್ಣ, ನೀವು ಮೂವರು ಈಗಲೇ ಕೆಲಸದಿಂದ ಡಿಸ್ಮಿಸ್ ಆಗಿದ್ದೀರಾ, ಹೊರಡಿ ಇಲ್ಲಿಂದ. ಅವರು ಕಾಲು ಹಿಡಿದು ಕ್ಷಮೆ ಕೇಳಿದರು. ಸಂಜಯ್ ಕರಗಲಿಲ್ಲ. ಕಾಲ ಮಿಂಚಿ ಹೋಗಿತ್ತು. ಕರ್ಮದ ಫಲ ಅವರಿಗೆ ಸುತ್ತಿಕೊಂಡಿತ್ತು. ಹೊರಗೆ ನಿಂತಿದ್ದ ರಾಜಣ್ಣ ಮತ್ತು ಇತರ ಮಾಧ್ಯಮದವರು ಈ ದೃಶ್ಯವನ್ನು ಲೈವ್ ಆಗಿ ತೋರಿಸುತ್ತಿದ್ದರು. ನ್ಯೂಸ್ ಚಾನೆಲ್ಗಳಲ್ಲಿ ವೈರಲ್ ವಿಡಿಯೋ, ಬಾಲಕನ ಬ್ಯಾಂಕ್ ಮಾಲೀಕ ವಾರಸುದಾರ ಎಂಬ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಆಗಿ ಹರಿದವು.
ಕೆಲವೇ ದಿನಗಳಲ್ಲಿ ಸಂಜಯ್ ಅಜ್ಜಿಯನ್ನು ಗೌರವದಿಂದ ತನ್ನ ದೊಡ್ಡ ಮನೆಗೆ ಕರೆದುಕೊಂಡು ಹೋದರು. ಅಜ್ಜಿಯ ಚಿಕಿತ್ಸೆಯ ಮನೆಯಲ್ಲಿಯೇ ಒಬ್ಬ ನರ್ಸ್ ವ್ಯವಸ್ಥೆ ಮಾಡಿದ್ದರು. ಪುಟ್ಟ ರಾಜುವನ್ನು ದೊಡ್ಡ ಸ್ಕೂಲಿಗೆ ಸೇರಿಸಿದ್ದರು. ಅಜ್ಜಿಯ ತ್ಯಾಗ ಮತ್ತು ರಾಜಣ್ಣನ ಪ್ರಾಮಾಣಿಕತೆಯಿಂದ ಒಂದು ಕುಟುಂಬ ಮತ್ತೆ ಒಂದಾಗಿತ್ತು. ತಪ್ಪು ಕೆಲಸದ ಫಲ ಯಾವತ್ತಿದ್ದರೂ ಕೆಟ್ಟದ್ದೇ ಎಂಬ ಸತ್ಯಕ್ಕೆ ಈ ಘಟನೆ ಕನ್ನಡಿ ಹಿಡಿದಂತಿದೆ. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ. ಹಾಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.